ತಿಂತಿನಿ ಕಾಗಿನೆಲೆ ಗುರುಪೀಠದ ಶ್ರೀ ಸಿದ್ಧ ರಮಾನಂದಪುರಿ ಮಹಾಸ್ವಾಮಿಗಳು ಹೃದಯಾಘಾತದಿಂದ ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಶ್ರೀಗಳ ನಿಧನ ಸುದ್ದಿ ಭಕ್ತ ಸಮೂಹದಲ್ಲಿ ತೀವ್ರ ಆಘಾತ ಮೂಡಿಸಿದ್ದು ಹಾಲುಮತ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮದ್ರಿ ಸಂತಾಪವನ್ನು ವ್ಯಕ್ತಪಡಿಸಿದರು. ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಮದ್ರಿ, ಕೇವಲ 3 ದಿನಗಳ ಹಿಂದೆ ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀಗಳು ಇಂದು ನಮ್ಮೊಂದಿಗೆ ಇಲ್ಲ ಎಂಬುದು ನೋವಿನ ಸಂಗತಿ. ಸಮಾಜವನ್ನು ಒಗ್ಗೂಡಿಸುವಲ್ಲಿ ಹಾಗೂ ಯುವ ಸಮೂಹ ದುಶ್ಚಟಗಳಿಂದ ದೂರವಿಡುವಲ್ಲಿ ಶ್ರೀಗಳ ಕೊಡುಗೆ ಅಪಾರವಾಗಿದೆ ಎಂದರು. ಹಾಲುಮತ ವೈಭವ ಸಂಸ್ಕೃತಿ ವೈಭವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಎಲ್ಲ ಜನರನ್ನು ಒಗ್ಗೂಡಿಸಿ ಒಂದು ಶಾಲೆ ಕಲಿಬೇಕು ಮಕ್ಕಳು. ಇವತ್ತು ನಮ್ಮ ಕಾಲಮಾನದಲ್ಲಿ ನಮ್ಮ ಹಿಂದುಳಿದ 3 ಜಿಲ್ಲೆಗಳ ಮಕ್ಕಳು ಮೊದಲ ಸುಧಾರಣೆ ಆಗಬೇಕು ಅನ್ನೋಂಥ ಭಾಳ ವಿಚಾರಗಳನ್ನು ಇಟ್ಟುಕೊಂಡು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಅಲ್ಲಿ 3 ದಿವಸಗಟ್ಟಲೆ ಒಂದು ತಿಳುವಳಿಕೆ ಹೇಳುತ್ತಾ ಬಂದಿದ್ದರು. ಮುಂದೆ ಈ ವರ್ಷ ಏನು ಮಾಡಿರಪ್ಪ ಅಂದ್ರೆ ಇದು ಬರೀ ಎಲ್ಲ ಜನರಿಗೆ ಕರೆಸಿ ನಾವು ಕಾರ್ಯಕ್ರಮ ಮಾಡೋದ್ರಿಂದ ಏನು ಒಳ್ಳೆಯ ಶಕ್ತಿ ಬರುವಂತ ಕಾಣೋದಿಲ್ಲ. ಎಲ್ಲಿ ನಮ್ಮ ಪೂಜಾರಿಗಳಿದ್ದಾರೆ ಇಡೀ ಕರ್ನಾಟಕದಲ್ಲಿ ಏನು ಇವತ್ತು ತೀರದೇವರ ಪೂಜಾರಿ ಆಗಲಿ, ಮಾಳಿಂಗರಾಯನ ಪೂಜಾರಿಗಳಾಗಲಿ, ಅವರಿಗೆ ಒಂದು ಸಲ ಟ್ರೈನಿಂಗ್ ಕೊಡಿಸೋಣಂತ ಒಂದು ವಿಚಾರವನ್ನು ಮಾಡಿ ಈ ವರ್ಷ 3 ದಿನಗಳವರೆಗೆ ಒಂದು ತರಬೇತಿ ಅಂದ್ರೆ ಯಾವ ಟೈಪ್ ಸಮಾಜದಲ್ಲಿ ಬದುಕಬೇಕು, ನಾವು ಯಾವ ಟೈಪ್ ದೇವರ ಪೂಜೆಗಳನ್ನು ಮಾಡಬೇಕು, ಸಮಾಜದಲ್ಲಿ ಹೇಗೆ ನಡಿಬೇಕು ಅನ್ನುವಂಥದ್ದು ಒಂದು ಅವರಿಗೆ ಟ್ರೈನಿಂಗ್ ಕೊಡೋಣ ಸ್ವಾಮಿಗಳಿಗೆ ಅಂತೇಳಿ ಎಲ್ಲ ತಾಲೂಕಿನಾದ್ಯಂತ ನಮಗೂ ಫೋನ್ ಮಾಡಿ ಎಲ್ಲೆಲ್ಲಿ ಪೂಜಾರಿಗಳಿದ್ದಾರೆ ಅವ್ರನ್ನ 3 ದಿವಸ ಟ್ರೈನಿಂಗ್ ಕಳಿಸ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಯಾಕಂದರೆ ಈ ಸಲ ಅವರು ಎಲ್ಲ ಪೂಜಾರಿಗಳಿಗೆ ಟ್ರೈನಿಂಗ್ ಕೊಟ್ಟು ನಾನು ಮೇಲೆ ಹೋಗ್ತೀನಿ ಅನ್ನೋವಂಥದ್ದು ಅವ್ರಿಗೆ ಮೊದಲ ಗೊತ್ತಾಗಿರುತ್ತೆ ಅನ್ನೋ ವಿಷಯ. ಯಾಕಂದರೆ ಈಗ ಎಲ್ಲ ಪೂಜಾರಿಗಳನ್ನು ಕರೆಸಿ 3 ದಿನಗಳ ಕಾಲ ಟ್ರೈನಿಂಗನ್ನು ಮಠದಲ್ಲಿ ಕೊಟ್ಟು ನೀವು ಹೀಗೆ ಬಾಳ್ರಿ ಮುಂದಿನ ದಿನಮಾನದಲ್ಲಿ ಅಂತೇಳಿ ಅವರು ಇವತ್ತು ಹೆಂಗಂತಂದ್ರೆ ಇನ್ನು ಕಾರ್ಯಕ್ರಮವನ್ನು ಮುಗಿಸಿ ಸಾಯಂಕಾಲ 10 ಗಂಟೆಗೆ ಭಜನೆಯನ್ನು ಮಾಡುತ್ತಾ ನನಗೆ ಎದೆ ನೋವು ಆಗ್ತದೆ ಸ್ವಲ್ಪ ಅಂತ ಹೋಗಿ ಮನೆಯಲ್ಲಿ ರೆಸ್ಟ್ ಮಾಡಿದಾಗ 1 ತಾಸು ಆದ್ಮೇಲೆ ಜಾಸ್ತಿ ಎದೆ ನೋವು ಬರ್ತದ್ರಿಂದ ಮತ್ತೆ ಲಿಂಗಸೂರಿಗೆ ಆಸ್ಪತ್ರೆಗೆ ಒಯ್ಯುವ ದಾರಿ ಮಧ್ಯದಲ್ಲಿ 3 ಗಂಟೆಗೆ ಅವರು ನಿಧನ ಹೊಂದ್ತಾರೆ. ಯಾಕಂದ್ರೆ ಅವ್ರಿಗೆ ಮೊದಲ ತಿಳಿದು ಈ ವರ್ಷ ಪೂಜಾರಿಗಳಿಗೆ ಒಂದು ತಮ್ಮ ದಾನವನ್ನು ನೀಡ್ತಾರೆ ಏನೋ ಅನ್ನುವಂಥದ್ದು ನಮಗೆ ಯಾಕಂದ್ರೆ ಇವತ್ತು ಗೋಚರಿಸ್ತಾ ಇದೆ. ಇವತ್ತು ಕರ್ನಾಟಕದ ಮುದ್ದೇಬಿಹಾಳ ತಾಲೂಕಿಗೆ ಎಷ್ಟೊಂದು ಕಾರ್ಯಕ್ರಮ ಯಾವುದೇ ಇದ್ರು, ಯಾರೇ ಒಂದು ಸಣ್ಣ ಮನೆ ಓಪನಿಂಗ್ ಇರಲಿ, ಯಾವುದೇ ಮನುಷ್ಯ ಒಂದು ಫೋನ್ ಮಾಡಿದ್ರೆ ಸಾಕು ಎಷ್ಟೊತ್ತೇ ಆಗಲಿ ಬಂದು ಹೋಗುವಂಥ ಒಬ್ಬ ಗುರುಗಳನ್ನು ಕಳೆದುಕೊಂಡಿದ್ದೇವೆ. ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯವಾಗಿದೆ. ಅದನ್ನು ಸಹಿಸಲು ಆ ದೇವರು ನಮಗೆ ಆಶೀರ್ವಾದ ಮಾಡಲಿ ಅಂತೇಳಿ ತಾಪ ಸಭೆಯಲ್ಲಿ SM ನಿರ್ಬಂಚಿ, ಸುರೇಶ್ ಹರನಾಳ್ ಸೇರಿದಂತೆ ಗಣ್ಯರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಾಲುಮತ ಸಮಾಜದ ಸಚಿವರು ಹಾಗೂ ಅನೇಕ ಗಣ್ಯರೊಂದಿಗೆ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಆತ್ಮೀಯ ಸಂಬಂಧವನ್ನು ಹೊಂದಿದ್ದರು. ಹಾಲುಮತ ಸಮಾಜದ ಏಕತೆಗೆ ಶ್ರೀಗಳು ಅವಿರತ ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ಶ್ರೀಗಳು 18ನೇ ವಯಸ್ಸಿನಲ್ಲೇ ಮನೆ ತೊರೆದು ಮುರುಘಾಮಠಕ್ಕೆ ತೆರಳಿ ಭಕ್ತಿ ಮಾರ್ಗ ಹಾಗೂ ಆಧ್ಯಾತ್ಮ ಜೀವನವನ್ನು ಅಳವಡಿಸಿಕೊಂಡಿದ್ದರು. 1992ರಲ್ಲಿ ರಾಜ್ಯದಲ್ಲಿ ಕಾಗಿನೆಲೆ ಪೀಠಗಳ ಸ್ಥಾಪನೆ ನಡೆದಿದ್ದು ಶಿವಾನಂದಪುರಿ, ಈಶ್ವರಾನಂದಪುರಿ ಹಾಗೂ ನಿರಂಜನಾನಂದಪುರಿ ಮಹಾಸ್ವಾಮಿಗಳೊಂದಿಗೆ ವೇದ ಅಧ್ಯಯನ ನಡೆಸಿದ್ದರು. ಕಠಿಣ ವೇದಾಧ್ಯಯನ ಪೂರ್ಣಗೊಳಿಸಿ ಕಲಬುರಗಿ ವಿಭಾಗದ ಕನಕ ಗುರುಪೀಠಕ್ಕೆ ಪೀಠಾಪತಿಗಳಾಗಿ ಆಯ್ಕೆಯಾಗಿದ್ದರು. 2009ರಲ್ಲಿ ಸಿಂಧನೂರಿನ ಕುಟೀರದಲ್ಲಿ ಪೀಠ ಸ್ಥಾಪಿಸಿ 2011ರಲ್ಲಿ ತಿಂತಿನಿಯಲ್ಲಿ ಶ್ರೀಮಠ ಆರಂಭಿಸಿದರು. 2012-13ರಲ್ಲಿ ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಮೂಲಕ ಖ್ಯಾತಿ ಪಡೆದ ಶ್ರೀಗಳು ಆ ಕಾರ್ಯಕ್ರಮದ ಮೂಲಕ ಇಡೀ ದೇಶದಲ್ಲಿನ ಬುಡಕಟ್ಟು ಸಮುದಾಯಗಳ ಒಗ್ಗೂಡಿಕೆ ಮತ್ತು ಸಮ್ಮಿಲನಕ್ಕೆ ಕಾರಣರಾದ ಏಕೈಕ ಶ್ರೀಗಳು ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು. ಈ ಸಂದರ್ಭದಲ್ಲಿ ಶ್ರೀಗಳಿಗೆ 1 ನಿಮಿಷ ಮೌನಾಚರಣೆಯ ಮೂಲಕ ಗೌರವವನ್ನು ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಲಕೇಂದ್ರಗೌಡ ಪಾಟೀಲ್, ವಾಸುದೇವ್ ಶಾಸ್ತ್ರಿ, ಮುತ್ತಣ್ಣ ಮದ್ರಿ, ರವಿ ಜಗಲಿ, BG ಬಿರಾದರ್, ಸಂಗಣ್ಣ ಮೇಲಿನಮನಿ, ಸಂತೋಷ್ ನಾಯ್ಕೋಡಿ, ಪರಶುರಾಮ್ ನಾಗರಬೆಟ್, ಸುರೇಶ್ ಕಲಾಲ್, ಕಿರಣ್ ಪಾಟೀಲ್, BS ಮೇಟಿ, MC ಕಬಾಡೆ ಸೇರಿದಂತೆ ಸಮಾಜದ ಗಣ್ಯರು ಹಾಗೂ ಪಟ್ಟಣದ ನಾಗರಿಕರು ಭಾಗವಹಿಸಿದ್ದರು.